ಈ ಮೂಗ್ಬಟ್ಟಿಂದ ಒಂದು ಕಥೆನೇ ಇದೆ. 18 ವರ್ಷ ಆಗಿರ್ಬೋದು ಅನ್ಕೋತೀನಿ. ಯಾಕಂದರೆ ಇದು ಮೂಗ್ಬಟ್ಟು ನಂದು ಅಲ್ಲ, ಚಿಕ್ಕಮ್ಮದು. ನಮ್ಮ ಚಿಕ್ಕಮ್ಮ ಎಂಥ ಪರಿಸ್ಥಿತಿಯಲ್ಲಿ ಕೊಟ್ಟರು ಅಂದರೆ ಈ ಮೂಗ್ಬಟ್ಟನ್ನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ಬೆಳಗ್ಗೆನೇ ಒಂದು ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ, ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಇದು. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಲೀವ್ ಡಿಸೈನು. ಬ್ಯಾಕ್ ಮತ್ತು ಫ್ರಂಟ್ ತೋರಿಸ್ತೀನಿ ಬನ್ನಿ. ಇದು ಕೂಡ ಕಂಪ್ಲೀಟ್ ಆಗಿದೆ ನೋಡಿ. ಇದು ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ. ಸ್ಯಾರಿ ಬಂದು ಗ್ರೇ ಕಲರ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಇದು ಶಾರ್ಟ್ಸಲ್ಲಿ ಹಾಕ್ತೀನಿ, ಒಂದು ಸರಿ ನೋಡಿ. ಫ್ರೆಂಡ್ಸ್, ಹಾಗೆ ಇವತ್ತು ನೀವು ಈಗಾಗಲೇ ತಮ್ಮಲೇ ನೋಡಿರ್ಬೋದಲ್ಲ, ಒಂದು ಮೂಗುತಿಯ ಕತೆ ಅಂತ. ಬನ್ನಿ ಏನಂತ ಹೇಳ್ತೀನಿ. ಇವತ್ತು ನಾನೊಂದು ಮೂಗ್ಬಟ್ಟು ತರಿಸಿದ್ದೀನಿ, ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಇದು ಈಗೆಲ್ಲ ಟ್ರೆಂಡಿಂಗಲ್ಲಿದೆ ಅಲ್ವಾ, ಈ ಥರ ಮೂಗ್ಬಟ್ಟು ಹಾಕ್ಕೊಳ್ಳೋದು. ನೋಡಿ, ಇದು ಪ್ರೆಸ್ ಮಾಡ್ಕೊಳ್ಳೋದು, ಸುಮ್ಮನೆ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋದು. ಇರಲಿ ಅಂದ್ಬಿಟ್ಟು ಸುಮ್ಮನೆ ಇದು ಒಂದು ವೀಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ತರಿಸಿದೆ. ಇನ್ನೂ ಚೆನ್ನಾಗಿರೋದು ಬರುತ್ತೆ. ಸುಮ್ಮನೆ ನೋಡಿ, ಈ ಥರ ಬರುತ್ತೆ. ವೈಟ್ ಸ್ಟೋನ್ಸ್ದಿದು ಈ ಥರ ಬರುತ್ತೆ, ಚೆನ್ನಾಗಿದೆ. ಆದರೆ ಎಲ್ಲಾದರೂ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇದು ಸ್ಯಾರಿ ಉಟ್ಕೊಂಡಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗೆ ಈ ಥರ ಮೂಗ್ಬಟ್ಟೆಲ್ಲನೂ ಎಲ್ಲರಿಗೂ ಸೆಟ್ ಆಗೋಲ್ಲ. ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣಿಸಲ್ಲ. ನನಗೆ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಒಂದು ಸರಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸರಿ ಯಾರ್ದಾದ್ರೂ ನಮ್ಮ ರಿಲೇಟಿವ್ಸ್ದು ಮದುವೆ ಇರುತ್ತಲ್ಲ, ಆ ಟೈಮಲ್ಲಿ ಒಂದು ಗೋಲ್ಡ್ ತಗೊಂಡು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಥರ ದೊಡ್ಡದು ನೋಡೋಣ ಆವಾಗ. ಈಗ ಸದ್ಯಕ್ಕೆ ನಾನೊಂದು ವೀಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟೆ ಒಂದು ಈ ಥರದೊಂದು ಪ್ರೆಸ್ಸಿಂಗ್ದು ಮೂಗ್ಬಟ್ಟು ತಗೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ. ಈ ಮೂಗ್ಬಟ್ಟದು ಏನಕ್ಕೆ ಅಂದರೆ, ಹೆಣ್ಮಕ್ಳು ಮೂಗ್ಬಟ್ಟನ್ನ ಏನಕ್ಕೆ ಹಾಕ್ಕೊಳ್ಳೋದು ಅಂತ ತುಂಬ ಜನ ಅಂದ್ಕೊತಾ ಇರ್ತಾರೆ. ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಏನಕ್ಕೆ ಅಂತ ಹೇಳೋಣ ಬನ್ನಿ. ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಮೊದಲನೇದಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮೂಗ್ಬಟ್ಟು ಹಾಕ್ಕೊತಾರೆ. ಹಾಗೆ ಹೆಣ್ಮಕ್ಳು ಪ್ರತಿಯೊಬ್ಬರೂ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಹಳೇ ಕಾಲದಿಂದನೂ ಇದು ನಮ್ಮ ಸಂಪ್ರದಾಯ ಅಂತಲೇ ಹೇಳ್ಬೋದು. ಹಂಗಾಗಿ ಹೆಣ್ಮಕ್ಳು ಎಲ್ಲರೂ ಕೂಡ ಮೂಗ್ಬಟ್ಟನ್ನ ಹಾಕ್ಕೊತಾರೆ. ಹಾಗೆ ನಾವು ಈಗ ನೋಡ್ಬೋದಲ್ಲ, ದೇವತೆಗಳು ಕೂಡ ಮೂಗ್ಬಟ್ಟನ್ನ ಹಾಕ್ಕೊಂಡಿರ್ತಾರೆ. ಹಾಗೆ ಹೆಣ್ಮಕ್ಳು ದೊಡ್ಡವ್ರು ಆಗ್ತಾರಲ್ಲ, ಅಂದರೆ ಋತುಮತಿ ಹಾಕ್ತಾರಲ್ಲ, ಆಗ ನಮ್ಮ ಮನೆಗಳಲ್ಲೆಲ್ಲ ಆಗ ಮೂಗು ಚುಟ್ಟಿಸಿ ಮೂಗ್ಬಟ್ಟು ಹಾಕ್ತಾರೆ. ಆದರೆ ಈ ಥರ ಪ್ರೆಸ್ಸಿಂಗ್ದೆಲ್ಲ ಹಾಕ್ಕೊಳ್ಬಾರ್ದು ಅಂತಲ್ಲ, ಈಗ ಟ್ರೆಂಡಿಂಗ್ ಇದೆಯಲ್ವಾ, ಈಗೆಲ್ಲ ಈ ಥರ ಹಾಕ್ಕೊತಾರೆ. ಆದರೆ ಮೂಗು ಚುಚ್ಚಿಸ್ಲೇಬೇಕು. ಯಾಕಂದರೆ ಅದು ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಸಂಪ್ರದಾಯ ಕೂಡ ಅಂತಲೇ ಹೇಳ್ಬೋದು. ಹಂಗಾಗಿ ಮೂಗು ಚುಚ್ಚಿಸ್ಬಿಟ್ಟೆ ನಾವು ಮೂಗ್ಬಟ್ಟು ಇಡಬೇಕು. ಹಾಗೆ ಇನ್ನೊಂದೇನೆಂದರೆ, ಗೋಲ್ಡಲ್ಲೇ ಮೂಗ್ಬಟ್ಟನ್ನ ಹಾಕ್ಕೋಬೇಕು. ಈ ಥರ ಆರ್ಟಿಫಿಷಿಯಲ್ ಎಲ್ಲ ಹಾಕ್ಕೊಳ್ಳೋ ಆಗಿಲ್ಲ. ಇದು ಸುಮ್ಮನೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಲ್ಲ, ಸುಮ್ಮನೆ ಹೋಗಿ ಈಗ ಬರೋದಕ್ಕೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡಿರ್ಬೋದು, ಎಂಥ ಬಡವರಾದರೂ ಕೂಡ ಮೂಗ್ಬಟ್ಟು ಮಾತ್ರ ಗೋಲ್ಡೇ ಹಾಕ್ಕೊಂಡಿರ್ತಾರೆ. ಎಂಥ ಬಡವರು ಕೂಡ ಕಿವಿಗೆ ಓಲೆ ಇಲ್ಲ ಅಂದರೂ ಪರವಾಗಿಲ್ಲ, ಮೂಗಿಗೆ ಮಾತ್ರ ಮೂಗ್ಬಟ್ಟು ಗೋಲ್ಡೇ ಹಾಕ್ಕೊಂಡಿರ್ತಾರೆ. ತುಂಬ ಜನ ಬೆಳ್ಳಿದು ಹಾಕ್ಕೋಬೋದಾ ಅಂದ್ಕೊತಾರೆ. ಬೆಳ್ಳಿ ಕೂಡ ಹಾಕ್ಕೊಳ್ಳೋ ಹಂಗಿಲ್ಲ ಅನ್ಕೋತೀನಿ. ಯಾಕಂದರೆ ಆಗ್ಲಿಂದನೂ ಗೋಲ್ಡೇ ಹಾಕ್ಕೊಳ್ಳೋದು. ಹಾಗಾಗಿ ಗೋಲ್ಡೇ ಒಳ್ಳೆಯದು ಅನಿಸುತ್ತೆ. ಹಾಗೆ ನೋಡಿ, ಈ ಮೂಗ್ಬಟ್ಟಿಂದ ಒಂದು ಕಥೆನೇ ಇದೆ ನೋಡಿ. ಈ ಮೂಗ್ಬಟ್ಟು ನಾನು ಹಾಕ್ಕೊಂಡು ಸುಮಾರು ಕರೆಕ್ಟಾಗಿ ಒಂದು 17 ವರ್ಷ ಆಗಿರ್ಬೋದು ಅನ್ಕೋತೀನಿ. 17-18 ವರ್ಷ ಆಗಿರ್ಬೋದು ಅನ್ಕೋತೀನಿ. ಇಲ್ಲ 18 ವರ್ಷ ಆಗಿರುತ್ತೆ ಅನ್ಕೋತೀನಿ. ನೋಡಿ, ಹಾಗೆ ಇಟ್ಕೊಂಡಿರೋದು. ಇದುವರೆಗೂ ತೆಗೆದಿಲ್ಲ ನಾನು. ಯಾಕೆ ಗೊತ್ತಾ, ಇದು ಅಷ್ಟು ಸ್ಟ್ರಾಂಗ್ ಇದೆ, ಗಟ್ಟಿಯಾಗಿದೆ. ಈಗೆಲ್ಲ ಬರೋದು ಒಂದು ಸ್ವಲ್ಪ ದಿನಕ್ಕೆ ಬರೋಲ್ಲ, 1 ತಿಂಗಳು 2 ತಿಂಗಳಿಗೆಲ್ಲ ಒಂದೊಂದು ಮುರಿದೋಗ್ಬಿಡುತ್ತೆ. 1 ವರ್ಷ ಕೂಡ ಬರೋಲ್ಲ ಒಂದೊಂದು ಮೂಗ್ಬಟ್ಟು, ಆ ಥರ ಬರುತ್ತೆ. ಹಾಗೆ ತುಂಬ ಜನ ಎಷ್ಟು ಮೂಗ್ಬಟ್ಟನ್ನ ಮುರಿದಾಕೊಂತ ಇರ್ತಾರೆ ಗೊತ್ತಾ. ಇವಾಗಿರೋ ಗೋಲ್ಡ್ ರೇಟಲ್ಲಿ ಒಂದು ಮೂಗ್ಬಟ್ಟಿಗೆ ಸುಮಾರು ಒಂದು 1000 ರೂಪೀಸೇ ಕೊಡಬೇಕಾಗುತ್ತೆ. ಒಂದು ಇಷ್ಟು ಮಾತ್ರ ಇರೋದಾದರೆ
ಒಂದು 2,000ದಿಂದ 3,000 4,000 ಕೊಡಬೇಕು ಒಂದು ಮೂಗ್ಬಟ್ಟಿಗೆ. ಈ ಥರದ್ದಾದರೆ ಸುಮಾರು ಒಂದು 800 ಕೊಡಬೇಕು ಅನ್ಕೋತೀನಿ. ಯಾಕಂದರೆ ಈ ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ವ, ಹಾಗಾಗಿ ಕೊಡಲೇಬೇಕು ಅನ್ಕೋತೀನಿ. ನೋಡಿ ನಾನು ತಗೊಂಡಾಗ ಇದು 50 ರೂಪಾಯಿ ಇಲ್ಲ 100 ರೂಪಾಯಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಮೂಗ್ಬಟ್ಟು ನಂದು ಅಲ್ಲ, ನಮ್ಮ ಚಿಕ್ಕಮ್ಮದು. ನೋಡಿ ಇಷ್ಟಿದೆ, ಚಿಕ್ಕದಾಗಿ ಗುಂಡದು. ನಾನು ಸುಮಾರು ಸಾರಿ ಅಂದ್ಕೊಂಡೆ ಇದನ್ನು ಚೇಂಜ್ ಮಾಡಿಬಿಟ್ಟು ಕಲ್ದಿಕ್ಕೊಳ್ಳೋಣ, ಸ್ಟೋನ್ಸ್ದು ಚೆನ್ನಾಗಿರುತ್ತೆ ಅಂತ. ಹಾಗೆ ನಮ್ಮ ಅಮ್ಮ ಕೂಡ ಹೇಳಿದ್ರು ಚೇಂಜ್ ಮಾಡು ಬೇರೆ ದಿಕ್ಕೋ ಅಂತ. ಆದರೆ ನನಗಿಷ್ಟ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಯಾಕಂದರೆ ತುಂಬ ಮೂಗ್ಬಟ್ಟುಗಳು ನನ್ನ ಮಗಳು ಕೂಡ ಎಷ್ಟೊಂದು ಮೂಗ್ಬಟ್ಟು ಕೊಡಿಸಿದ್ದೀನಿ ಗೊತ್ತಾ, 1 ತಿಂಗಳು ಕೂಡ ಇಟ್ಕೊಳಲ್ಲ, ಹಾಗೆ ಮುರಿದೋಗ್ತಾ ಇರುತ್ತೆ. ಹಾಗಾಗಿ ಬೇಡ, ಮೂಗ್ಬಟ್ಟು ಚೆನ್ನಾಗಿರೋದನ್ನ ಯಾಕೆ ಬಿಟ್ಬಿಟ್ಟು ಬೇರೆ ಇಟ್ಕೊಳ್ಳೋದು ಅಂದ್ಬಿಟ್ಟು ನಾನು ಇದುವರೆಗೂ ತೆಗ್ದೇ ಇಲ್ಲ. ಹಾಗೆ ಇಟ್ಕೊಂಡಿರೋದು ಸುಮಾರು 18 ವರ್ಷನೇ ಆಯಿತು ನೋಡಿ. ಈಗಲೂ ಹಾಗೇ ಇದೆ, ನಾನು ಚೇಂಜೇ ಮಾಡಿಲ್ಲ. ಚೇಂಜ್ ಮಾಡಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ನಮ್ಮ ಚಿಕ್ಕಮ್ಮ ಎಂಥ ಪರಿಸ್ಥಿತಿಯಲ್ಲಿ ಕೊಟ್ಟರು ಅಂದರೆ ಈ ಮೂಗ್ಬಟ್ಟನ್ನ ನಾನು ನನ್ನ ಮಗಳಿಗೋ ಇಲ್ಲ ನನ್ನ ಮಗನಿಗೋ ಬಾಣಂತನ ಮುಗಿಸ್ಕೊಂಡು ನಮ್ಮೂರಿಗೆ ಬರಬೇಕಾದ್ರೆ ಇನ್ನೇನು ರೆಡಿ ಆಗಿದ್ದೀವಿ, ಅವ್ರ ಮನೇಲಿ ಅರಿಶಿನ ಕುಂಕುಮ ತೊಗೊಂಡು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಂದು ಮೂಗ್ಬಟ್ಟು ಮುರಿದೋಗ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಊರಲ್ಲಿ ಹಳ್ಳಿ ಅಲ್ವಾ, ಅಲ್ಲಿ ಯಾವುದೇ ಥರದ ಅಂಗಡಿ ಇಲ್ಲ, ಯಾರೂ ಎಕ್ಸ್ಟ್ರಾ ಇಟ್ಕೊಂಡಿರಲ್ಲ. ಏನು ಮಾಡೋದು, ಬರೀ ಮೂಗಲ್ಲಿ ಊರಿಗೆ ಬರೋದಕ್ಕಾಗಲ್ಲ, ತಗೊಂಡು ಬರೋದಕ್ಕೆ ಟೈಮ್ ಇಲ್ಲ, ರೆಡಿ ಆಗಿಬಿಟ್ಟಿದ್ದೀವಿ ಊರಿಗೆ. ಹಾಗೆ ನಾವು ನಮ್ಮೂರಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಹಾಗೆಲ್ಲ ವೆಹಿಕಲ್ಸ್ ಏನೂ ಇರಲಿಲ್ಲ, ಬಸ್ಸಿಗೆ ಕಾಯಬೇಕಾಗಿತ್ತು. ಹಾಗಾಗಿ ಮೂಗ್ಬಟ್ಟು ನಮ್ಮ ಚಿಕ್ಕಮ್ಮ ಆವತ್ತು ಅವ್ರ ಮೂಗಲ್ಲಿರೋದು ನನಗೆ ಹಾಕಿದ್ರು. ಆವತ್ತಿಂದ ಇದು ಹಾಗೆ ಇಟ್ಕೊಂಡಿದ್ದೀನಿ, ಅವ್ರ ನೆನಪು ಅಂತಲೇ ಹೇಳ್ಬೋದು. ಅವ್ರು ಇವಾಗಲೂ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಇವತ್ತು ಈಗಲೂ ಇಟ್ಕೊಂಡಿದ್ದೀನಿ ಈ ಮೂಗ್ಬಟ್ಟನ್ನ. ಅವರು ನನ್ನ ಮದುವೆಗೆ ಒಂದು ಕಲ್ಲಿಂದು ಹ್ಯಾಂಗಿಂಗ್ಸ್ ಕೊಡಿಸ್ತಾರೆ, ಅದು ಕೂಡ ಇಲ್ಲ ಇವತ್ತು ನನ್ನ ಹತ್ರ. ಯಾಕಂದರೆ ಅದನ್ನು ಎಕ್ಸ್ಚೇಂಜ್ ಮಾಡಿದೆ, ಹಾಕಿಬಿಟ್ಟು ಬೇರೆ ವಾಲೆ ತಗೊಂಡೆ. ಈಗ ನೋಡಿ ಈ ಮೂಗ್ಬಟ್ಟು ಮಾತ್ರ ಆವತ್ತಿಂದ ಇವತ್ತಿನವರೆಗೂ ಹಾಗೇ ಇದೆ. ತುಂಬ ಖುಷಿಯಾಗುತ್ತೆ ನಮಗೆ. ನಮ್ಮ ಚಿಕ್ಕಮ್ಮ ಕೂಡ ಗೊತ್ತಿರಲ್ಲ ಅಂದ್ಕೋತೀನಿ. ಏನಾದರೂ ಅವರು ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಬೋದು ಈ ಮೂಗ್ಬಟ್ಟು ಅವ್ರದ್ದೇ. ಎಷ್ಟು ಮೂಗ್ಬಟ್ಟು ತಗೊಂಡಿದ್ದೀವಿ ಅಂದರೆ ಅದು ಒಂದು ಸ್ವಲ್ಪ ದಿನವೂ ಬಾಳಿಕೆ ಬರೋಲ್ಲ, ಹಾಗಾಗಿ ಮುರಿದೋಗ್ತಾ ಇರುತ್ತೆ. ಆದರೆ ಇದು ಬರೀ ನೋಡಿ, ಆಗ ಗೋಲ್ಡ್ ರೇಟು ನನ್ನ ಮದುವೆಯಲ್ಲಿ 500 ರೂಪಾಯಿನ ಇತ್ತು. 500 ರೂಪಾಯಿ ಇತ್ತು ಅಂದರೆ ಅಲ್ಲಿಗೆ ಮೂಗ್ಬಟ್ಟು ಒಂದು 50 ರೂಪಾಯಿ ಇರುತ್ತೆ ಅನ್ಕೋತೀನಿ ಅಷ್ಟೇ. 50 ಇಲ್ಲ 100 ರೂಪಾಯಿ ಇರುತ್ತೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆಯಲ್ವಾ, ಅದಕ್ಕೆ ನನಗೆ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಹೋಗೋವರೆಗೂ ತೆಗಿಬಾರ್ದು ಅಂದ್ಕೊಂಡಿದ್ದೆ. ಇವತ್ತೊಂದು ವೀಡಿಯೋಗೋಸ್ಕರ ನಾನು ತೆಗಿತಾ ಇದ್ದೀನಿ ಅಷ್ಟೇ. ನೋಡಿ ನೋಡಿ ಮೂಗ್ಬಟ್ಟು ತೆಗಿತಾ ಇದ್ದೀನಿ, ಆದರೆ ತೆಗಿಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಟ್ಟಿಯಾಗಿ ಇದಾಗಿಬಿಟ್ಟಿದೆ, ತೆಗಿಯೋದಕ್ಕೆ ಆಗ್ತಾಯಿಲ್ಲ. ಈ ಮೂಗ್ಬಟ್ಟು ಹಾಕ್ಕೋಬೇಕು ಅಂದರೆ ಕೆಳಗಡೆಯಿಂದ ಈ ಥರ ಸೇರಿಸ್ಬಿಟ್ಟು ಮೇಲೆಯಿಂದ ತಿರ್ಸ್ಕೋಬೇಕು. ಇದು ಯಾವಾಗೋ ಕಾಟನಲ್ಲಿ ಹಾಕಿ ತಿರ್ಗಿಸ್ಬಿಟ್ಟಿದ್ದೀನಿ, ಗಟ್ಟಿಯಾಗಿ ಅದು ಕೂತ್ಕೊಬಿಟ್ಟಿದೆ, ತೆಗಿಯೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇರ್ಬೋದು ಇಷ್ಟು ದಿನ ಅದು ಹಾಗೇ ಇದೆ ಅಂದ್ಕೋತೀನಿ. ಫ್ರೆಂಡ್ಸ್, ಈ ಮೂಗ್ಬಟ್ಟು ನಾನು ಹಾಕಿ ತೋರಿಸ್ತೀನಿ, ಹೇಗೆ ಕಾಣಿಸುತ್ತೆ, ನನಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದಷ್ಟು ಜನ ಹೆಣ್ಮಕ್ಳು ದೊಡ್ಡವರಾದಾಗ ಮೂಗು ಚುಚ್ಚಿಸ್ತಾರೆ, ಇನ್ನೊಂದಷ್ಟು ಜನ ಮದುವೆ ಟೈಮಲ್ಲಿ ಚುಚ್ಚಿಸ್ತಾರೆ. ಇನ್ನೊಂದಷ್ಟು ಜನ 5 ವರ್ಷದ ಮಗುಗೇನೆ ಚುಚ್ಚಿಸ್ತಾರಂತೆ. ಆದರೆ ನಮ್ಮ ಕಡೆ ಹೆಣ್ಮಕ್ಳು ದೊಡ್ಡವರಾದಾಗ ಚುಚ್ಚಿಸ್ತಾರೆ. ನೋಡಿ, ಈ ಕಡೆದು ತೆಗಿಯೋಕ್ಕಾಗ್ತಾಯಿಲ್ಲ ಗೋಲ್ಡ್ದು, ಅದಕ್ಕೆ ಸುಮ್ಮನೆ ಈ ಕಡೆ ಪ್ರೆಸ್ಸಿಂಗಲ್ಲ, ಇದು ಪ್ರೆಸ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ನನಗೆ ಈ ಕಂಬಿ ಬರುತ್ತಲ್ವ, ಈ ಥರ ಇರೋದು ನನಗೆ ಇಷ್ಟ ಆಗಲ್ಲ. ಆ ಥರ ಏನೋ ಒಂಥರ ಅನಿಸುತ್ತೆ ನಮಗೇನೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ, ಚೆನ್ನಾಗಿ ಕಾಣಿಸ್ತಿದೆ. ನನಗೇನೋ ಇಷ್ಟ ಆಗ್ತಾಯಿಲ್ಲ ನೋಡಿ, ಈ ಥರ ಬರುತ್ತೆ. ಸ್ಯಾರಿ ಉಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅನ್ಕೋತೀನಿ. ಹಾಗೆ ಈ ಥರ ಕಂಬಿ ಬರುತ್ತಲ್ಲ ಇಲ್ಲೂ ಕೆಳಗಡೆ, ಅದೆಲ್ಲ ನನಗೆ ಇಷ್ಟ ಆಗಲ್ಲ ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಇನ್ನು ಈ ಥರ ಇನ್ನು ಸ್ವಲ್ಪ ದೊಡ್ಡದಾಗಿರೋದಾದರೆ ಹಾಕ್ಕೊಳ್ಬೋದು. ನೋಡೋಣ, ನಾನು ಗೋಲ್ಡಲ್ಲಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಇಷ್ಟು ದೊಡ್ಡದಾಗಿರೋದು ಈ ಥರ ಮೂಗ್ಬಟ್ಟಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಕಲ್ಲಿಂದು. ಯಾರ್ದಾದ್ರೂ ಮದುವೆಗಳಲ್ಲಿ ಹಾಕ್ಕೋಬೋದು ಈ ಥರ ದೊಡ್ಡದು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ ಫ್ರೆಂಡ್ಸ್, ನೋಡಿದ್ರಲ್ಲ,
ನನ್ನ ಮಗಳನ್ನ ಕೇಳೋಣ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಈಗ ನನ್ನ ಮಗಳನ್ನ ಕೇಳೋಣ ಬನ್ನಿ. ಅವಳು ಏನಾದರೂ ಒಂದು ಕಮೆಂಟ್ ಹಾಕ್ತಾಳೆ ನೋಡಿ, ಲಂಬಾಣಿಸು ಏನಾರೋ ಒಂದು ಅಂತಾಳೆ. ನನಗೆ ಇಷ್ಟ ಆಗಿಲ್ಲ. ನೋಡೋಣ ಬನ್ನಿ ಅವಳು ಏನಂತಾಳೆ ಅಂತ. ಪೂಜಾ ಚೆನ್ನಾಗೈತೆ ಮೂಗ್ಬಿಟ್ಟು? ಚೆನ್ನಾಗಿಲ್ಲ, ಡಬ್ಬ ಥರ ಐತೆ. ಯಾವ ಥರ ಐತೆ? ಜೋಬಡಿಯಲ್ಲಿ ಇರ್ತಾರೆ ಗೊತ್ತಾ? ಓ ನೋಡಿ, ಜೋಪಿಗೆ ಹೋಗ್ಬಿಟ್ಟು ನನ್ನ ಅದಕ್ಕೆ ಕರೆಕ್ಟಾಗಿ ಹೇಳಿ ಪೂಜಾ. ಚೆನ್ನಾಗಿಲ್ಲ? ಚೆನ್ನಾಗಿಲ್ಲಲ್ಲ, ನನಗೂ ಇಷ್ಟ ಆಗಿಲ್ಲ. ಎಲ್ಲ ತಿರ್ಗಿ ಸೈಡು ಅದು ತೆಗ್ಬಿಟ್ಟು ನಾನು ತೆಗ್ದಿಲ್ಲ, ತೆಗಿಯೋಕ್ಕೆ ಆಗಿಲ್ಲ. ಅದು ಗಟ್ಟಿಯಾಗಿ ಕುತ್ಕೊಬಿಟ್ಟಿದೆ. ಅದಕ್ಕೆ ಅದು ಉದುರೋಗಿರೋ ಉದುರೋಗ್ದಿರ ಇದೆ. ನನ್ನ ಮಗಳನ್ನ ಕೇಳಿ ಎಷ್ಟು ಮೂಗ್ಬಟ್ಟುಗಳಾಗೋಯ್ತು ಅಂತ. ಹೌದು ಗೈಸ್. ಎಲ್ಲ ಪೂಜಾ ನಿನ್ಗೊಂದು ಸರಿ ಇಕ್ತೀನಿ. ಇದು ಸುಮ್ಮನೆ ಒಂದೇ ಒಂದು ಟ್ರಯಲ್ಲು, ಸುಮ್ಮನೆ ಹೆಂಗೆ ಕಾಣಿಸ್ತೀಯ ಅಂತ ನೋಡಿ. ಅವಳು ಹಾಕ್ಕೊಳ್ಳೋದಿಲ್ಲಂತೆ. ಅವಳಿಗೆ ಇದೆಲ್ಲ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಿಲ್ಲ. ಏನು ಗೊತ್ತಾ, ಇದು ಕಂಬಿ ಇಲ್ಲಿ ಹಿಂಗೆ ಬರುತ್ತಲ್ವ, ಅದು ನನಗಿಷ್ಟ ಇಲ್ಲ. ಅಂದರೆ ಈ ಥರ ದೊಡ್ಡದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಲ್ಲ. ಈ ಥರ ಗೋಲ್ಡಲ್ಲಿ ಹಿಂಗೆ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಲ್ಲಿ ಕಂಬಿ ಬಂದಿರೋದು ಈ ಥರ ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಹಾಗೆ ಮೂಗು ಚುಚ್ಚಿಸೋದು ಮೊದಲೆಲ್ಲ ಜಾಲಿ ಮುಳ್ಳು ಬರುತ್ತಲ್ವ, ಜಾಲಿ ಮುಳ್ಳಂತ ಬರ್ತಾಯಿತ್ತು. ಆಗ ಆ ಮುಳ್ಳಲ್ಲಿ ನಮಗೆ ಚುಚ್ಚಿದ್ದು. ಆದರೆ ಹೀಗೆಲ್ಲ ಕ್ಲಿನಿಕ್ಗೆ ಹೋಗ್ತೀವಿ, ಹಾಗೆ ಇಲ್ಲ ಅಂದರೆ ಗೋಲ್ಡ್ ಅಂಗಡಿಯಲ್ಲೇ ಚುಚ್ಚಿಸ್ತಾರಲ್ಲ, ಗನ್ ಶೂಟ್ ಮಾಡ್ತಾರಲ್ವ, ಈಗೆಲ್ಲ ಆ ಥರ ಚುಚ್ತಾರೆ. ನಮಗೆಲ್ಲ ಜಾಲಿ ಮುಳ್ಳಲ್ಲೇ ಚುಚ್ಚಿಸಿರೋದು. ಕಿವಿನೂ ಅಷ್ಟೇ, ಮೂಗು ಅಷ್ಟೇ. ನನಗೆ ಮೂಗು ಚುಚ್ಚಿದ್ದು ಮತ್ತು ಕಿವಿ ಚುಚ್ಚಿದ್ದೆಲ್ಲನೂ ನಮ್ಮ ಅತ್ತೆ ಚುಚ್ಚಿದ್ದು, ಅಂದರೆ ನಮ್ಮ ಅಪ್ಪನ ತಂಗಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಏನೇ ಆಗಲಿ, ಹೆಣ್ಮಕ್ಳು ನಾವು ನಮ್ಮ ಸಂಪ್ರದಾಯಗಳನ್ನ ಫಾಲೋ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹಾಗೆ ಇದು ಮೂಗ್ಬಟ್ಟದು ಒಂದು ವಿಡಿಯೋ ಮಾಡಿ ಅಂತ ಒಬ್ಬರು ಹೇಳ್ತಾಯಿದ್ರು. ಹಾಗಾಗಿ ವಿಡಿಯೋ ಮಾಡಿದೆ. ಅರ್ಥ ಆಯಿತು ಅಂದ್ಕೊತೀನಿ ಅವ್ರಿಗೆ. ಓಕೆ ಫ್ರೆಂಡ್ಸ್, ಬನ್ನಿ. ಈಗ ನೋಡಿ, ಈಗ ಒಂದು 3 ಬ್ಲೌಸ್ ಕಟ್ ಮಾಡಿದೆ ಬೆಳಿಗ್ಗೆ. ಇನ್ನು ಅದನ್ನು ಸ್ಟಿಚ್ ಮಾಡಬೇಕು. ಬನ್ನಿ ಹೋಗೋಣ, ಅಂಗಡಿಗೆ ಹೋಗೋಣ, ಹೋಗ್ಬಿಟ್ಟು ಸ್ಟಿಚಿಂಗ್ ಮಾಡೋಣ. ಹಾಗೆಯೇ ನಿನ್ನೆಯಿಂದ ಒಬ್ಬರು ಟೈಲರಿಂಗ್ ಕ್ಲಾಸ್ ಕಲಿಯೋದಕ್ಕೆ ಅಂತ ಬರ್ತಾಯಿದ್ದಾರೆ. ಅವರು ಆಲ್ರೆಡಿ ಒಂದು ಅರ್ಧ ಕಲ್ತಿದ್ದಾರಂತೆ. ಒಂದು ತಿಂಗಳು ಬರ್ತೀನಿ ಅಂತ ಬಂದಿದ್ದಾರೆ. ನಿನ್ನೆಯಿಂದ ಬರ್ತಾಯಿದ್ದಾರೆ ಅವರು. ಅದಕ್ಕೆ ಕರೆಕ್ಟಾಗಿ 12 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ. ಈಗ ನಾನು ಹೋಗಬೇಕು. ಫ್ರೆಂಡ್ಸ್, ಈಗಷ್ಟೇ ಅಂಗಡಿಗೆ ಬಂದೆ. ನೋಡಿ, ಎಲ್ಲ ಸ್ವಲ್ಪ ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಬೇಕೀಗ. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಾಡ್ಕೊತೀನಿ. ಹಾಗೆ ಇವತ್ತು ನೀರು ಬರ್ತಾಯಿದೆ. ಎಷ್ಟು ಬಂದಿದೆಯೋ ನೋಡೋಣ ಬನ್ನಿ. ಯಾಕೋ ಕಡಿಮೆ ಬರ್ತಾ ಇದೆ, ಜೋರಾಗಿ ಬರ್ತಾ ಇಲ್ಲ ಅನ್ಕೋತೀನಿ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ಬಾಬಿನ ದರ ನಾನು ಚಿಕ್ಕ ಮಿಷಿನಲ್ಲಿ ಸುತ್ಕೋಬೇಕು. ಇದರಲ್ಲಿ ಈ ಸುತ್ಕೋಬೋದಾಗುತ್ತೆ. ಈ ಮಿಷಿನಲ್ಲಿ ಇದು ಥ್ರೆಡ್ಡು ಹೋಗ್ಬಿಟ್ಟಿದೆ. ಇದು ಚೆನ್ನಾಗಿತ್ತು. ಸ್ವಲ್ಪ ಏನೋ ಇದು ಪ್ರಾಬ್ಲಮ್ ಇದೆ. ಅಕಸ್ಮಾತ್ ಪೂರ್ತಿ ಹೋಗೋಕ್ಕೂ ಮುಂಚೆ ರೆಡಿ ಮಾಡಿಸೋಣ ಅಂದ್ಬಿಟ್ಟು ಕೊಟ್ಟಿದ್ದೆ. ಆದರೆ ಅವರು ರೆಡಿನೇ ಮಾಡಿಕೊಟ್ಟಿಲ್ಲ. ಈಗ ಪೂರ್ತಿ ಅದು ವರ್ಕೇ ಮಾಡ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ, ಆಪ್ಷನ್ ಬೇರೆ ಇಲ್ಲ. ಮತ್ತು ನಾನು ಇದನ್ನು ಅಲ್ಲೇ ತೊಗೊಂಡು ಹೋಗಬೇಕು. ಅವ್ರು ಇಲ್ಲಿ ಬಂದು ಮಾಡಲ್ಲ. ಅದಕ್ಕೆ ಇನ್ನೇನು ಹೋಗಿ ಬರೋದು ಅಂದ್ಬಿಟ್ಟು ನಾನು ಆ ಮಿಷಿನಲ್ಲೇ ಸುತ್ಕೊತಾ ಇದ್ದೀನಿ. ಬಾಬಿನ್ಗೆ ದಾರ ನೋಡಿ. ಇದರಲ್ಲಾದರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಬೇಗನೆ ಬಂದಿದ್ದೀನಿ. ಟೈಮ್ ಬಂದು 11:10 ಆಗಿದೆ. ಇನ್ನು 12 ಗಂಟೆಗೆ ಅವ್ರು ಬರೋದು. ಅವ್ರು ಬರೋವರೆಗೂ ಟೈಮ್ ಪಾಸ್ ಆಗಬೇಕಲ್ವ ಅಂಗಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾರ ಹತ್ರ ಆದರೂ ಮಾತಾಡ್ತಾ ಇರಬೇಕು, ಇಲ್ಲ ಯಾರಾದರೂ ಇರಬೇಕು.
ಆಗ ಕೆಲಸ ಬೇಗ ಬೇಗ ಮಾಡ್ತೀನಿ. ಈಗ ನಮ್ಮ ಫ್ರೆಂಡು ಫೋನ್ ಮಾಡಿಬಿಟ್ಟು ಮಾತಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಅವ್ರ ಹತ್ರ ಫೋನಲ್ಲಿ ಮಾತಾಡಿ. ಇಲ್ಲ ಅಂದರೆ ನಮ್ಮ ಮುನ್ರತ್ನ ಈ ಟೈಮಲ್ಲಿ ನಾನು ಟೈಲರಿಂಗ್ ಕ್ಲಾಸ್ಗೆ ಮೊದಲಿಂದನೂ ಬರ್ತಾಯಿದ್ರಲ್ಲ, ಅವರು ಆಗಾಗ ಬರ್ತಾಯಿರ್ತಾರೆ. ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಒಂದು ಸ್ವಲ್ಪ ಹೊತ್ತಾದರೂ ಇಲ್ಲ ನಾನು ಫೋನ್ ಮಾಡಿಲ್ಲ ಅಂದ್ರೆ ಅವರಾದರೂ ಮಾಡೇ ಮಾಡ್ತಾರೆ. ಹಾಗಾಗಿ ಈಗ ಫೋನಲ್ಲಿ ಮಾತಾಡ್ಕೊತ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ನನಗೆ ಟೈಮ್ ಪಾಸ್ ಆಗೋಲ್ಲ, ಬೇಗ ಬೇಗ ಸ್ಟಿಚ್ ಮಾಡೋಲ್ಲ. ಮಾತಾಡ್ತಾಯಿದ್ರೆ ಕೆಲಸ ಬೇಗ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಓವರ್ಲಾಕ್ ಮಿಷಿನಲ್ಲಿ ಈ ದಾರ ಎಲ್ಲ ಈಸಿಯಾಗಿ ಹಾಕ್ಕೊಳ್ಬೋದು. ಇದಿದೆಯಲ್ವಾ ನೋಡಿ, ಇಲ್ಲಿಂದ ಬರುತ್ತೆ. ಇದಿಲ್ಲಿ ಬಂದು ಇಲ್ಲೊಳಗಡೆ ಒಂದು ಕಾಣಿಸ್ತಾ ಇದೆಯಾ, ವೀಡಿಯೋ ಕಾಣಿಸಲ್ಲ ಅನ್ಕೋತೀನಿ ನೋಡಿ ಎಷ್ಟೊಂದು ಇಷ್ಟ ಆಗಿದೆ ಅಂತ. ಇಲ್ಲಿ ಒಳಗಡೆ ಒಂದು ಹೋಲ್ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ. ಈ ಹೋಲಲ್ಲಿ ಇಲ್ಲಿಂದ ತಗೊಂಡು ಅದರೊಳಗಡೆ ಸೇರಿಸೋದಿದೆಯಲ್ಲ, ಅದು ತುಂಬ ಟೈಮ್ ಹಿಡಿಯುತ್ತೆ. ಅದನ್ನು ಸೇರಿಸ್ಬಿಟ್ಟು ಆಮೇಲೆ ನೋಡಿ ಈ ಉಕ್ಕಿದೆಯಲ್ವಾ, ಇದ್ರೊಳಗಡೆ ಈ 2 ತೂತಲ್ಲಿ ಸೇರಿಸಿ ಹಾಕಬೇಕು. ಈ 2ರಲ್ಲಿ ಹೆಂಗಾದರೂ ಹಾಕ್ಬೋದು. ಒಳಗಡೆ ಅದಿದೆಯಲ್ವಾ, ಅದರಲ್ಲಿ ತೆಗಿಯೋದು ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ ನೋಡಿ. ಇದಿಲ್ಲ ಅಂದರೆ ಇದು ಕೆಲಸ ಆಗೋದೇ ಇಲ್ಲ. ಇದಿದ್ರೇ ದಾರ ತೆಗೆದು ಹಾಕೋಕ್ಕಾಗೋದು ನೋಡಿ. ಮಿಷಿನಲ್ಲಿ ಎಷ್ಟೊಂದು ಗಲೀಜಿದೆ, ನಡುವೆ ಕ್ಲೀನೇ ಮಾಡಿಲ್ಲ ನಾನು. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಬರೀ ದಾರ ಹಾಕೋದಕ್ಕೆ ಅಲ್ಲ, ಈ ಥರ ಡೆಸ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಇದಿದ್ರೇ ದಾರ ಹಾಕೋಕ್ಕಾಗೋದಿಲ್ಲ ಅಂದರೆ ಆಗೋದೇ ಇಲ್ಲ. ಕೈಯಲ್ಲಿ ಹಾಕ್ತೀವಿ ಅಂದರೆ ಆಗೋದೇ ಇಲ್ಲ ನೋಡಿ. ಈಗ ಇದನ್ನು ಸೇರಿಸ್ತೀನಿ ರೀ.